ಹೋಗಿದೆಯಲ್ಲ ಮಿಷನ್ ಹಾಕಿ ತೆಗಿಯೋಕ್ಕಾಗಲ್ಲ. ಸೆಟ್ ಮಾಡ್ಬೋದು, ಸೆಟ್ ಮಾಡಿದರೆ ಒಂದ್ಸರಿ ಸೆಟ್ ಅಲ್ಲ ಸರ್. ಈಗ ಇವರು ಏನು ಅಲ್ಲ ಹೋಗ್ಬೇಕಲ್ಲ ನಾವು ಯಾಕೆ ಅಲ್ಲಿ ಡ್ರೈನೇಜ್ ಕಲೆಕ್ಷನ್ ಕೊಟ್ಟಿದ್ದಾರೆ ಅಲ್ಲಿ ಮುಂದೆ ಕೊಟ್ಟಿಲ್ಲ. ಹಂಗಾಗಿ ಅಲ್ಲಿ ಬ್ಲಾಕ್ ಆಗಿ ಸಾಯಂಕಾಲ ಕಡೆ ಹಾಕ್ಬಿಟ್ಟು ನೀರು ರೋಡನ್ನು ಕೊಡಿಲ್ಲ ರೋಡನ್ನು ಅಲ್ಲೇ ಅಲ್ಲಿ ಬ್ಲಾಕ್ ಆಗಿಬಿಟ್ಟು ಉಳ್ಳೂರು ಪಯಾಜ್ ಅಂತ ಸರ್. ಬಯಾಸು ಅದು ತೆಗೆಯಕ್ಕೇಳಪ್ಪ ಏ ಯಾರಿದ್ದೀರಲ್ಲಿ ತೆಗೆಯಕ್ಕೇಳಿ ಇದೆಲ್ಲ ತೆಗೆಯಕ್ಕೇಳಿ ರಕ್ಷಪ್ಪ ಹೇಳ್ಬೇಡಪ್ಪ ಮೂರು ಸರಿ ನೋಟಿಸ್ ಕೊಟ್ಟಿದ್ದೀವಿ ಸರ್. ಹಂಗಾರೆ ಅದು ಕಿತ್ತು ಬಿಸಾಕ್ ಏನು ಫುಟ್ಪಾತ್ ತೆಗಿದೇನೋ ತೆಗಿಯ ಬೋಟ್ ತೆಗಿಯ ಬೋಟು ಅದು ತೆಗಿಬೇಕಲ್ಲ. ಯಾವ್ದು ಅದು ಬಿರಿಯಾನಿ ತೆಗೀರಿ ಫುಟ್ಪಾತ್ ಎಲ್ಲ ತೆಗಿಬಿಡಿ. ಡಿವೈಡ್ ಹಾಕ್ಲೇಬೇಕಾಗುತ್ತೆ. ಇದು ಹೈವೇ ರೂಲ್ಸ್ ನಂದೇನು ಬರಲ್ಲ. ಇದು ಹೈವೇ ರೂಲ್ಸ್ ಹೇಗೆ ಡಿವೈಡ್ ಹಾಕಿ ನಾವು ಡಿವೈಡರ್ ಹಾಕಿಲ್ಲ ಅಂದರೆ ಟ್ರಾಫಿಕ್ ಜಾಮ್ ಅದೇ ಏನಾಗುತ್ತೆ. ಒಂದು ಪಾರ್ಕಿಂಗ್ ಡಿವೈಡ್ ಹಾಕಿ ಲೈಟಿಂಗ್ ಬರ್ತದೆ. ಒಂದು ಪಾರ್ಕಿಂಗ್ ಬರುತ್ತೆ, ಸಿಗ್ನಲ್ ಪಾರ್ಕಿಂಗ್ ಕೊಡ್ತೀವಿ. ಸರಿ ಬರ್ತಾ ಇರ್ತಾರೆ. ಖಂಡಿತ ಸರ್. ಇಟ್ಕೊಂಡ್ರೆ ನಾಳೆ ಮತ್ತೆ ಕೇಸ್ ಆಗ್ತದೆ. ಹಾಗಾಗಿ ಹೇಳ್ಬೇಡಿ ಮತ್ತೆ ಯಾವತ್ತು ಬೇಕು ಅದು ಒಳಗಿಟ್ಕೊಂಡು ಆಯ್ತು. ಜಾತ್ರೆ ಮಾಡಿ ಇದು ಅಷ್ಟು ಕಟ್ ಮಾಡಿಸಿ. ಅಪ್ಡೇಟ್ ಮಾಡ್ತೀವಿ. ಈಗ ಜಾತ್ರೆ ಆದ್ರೆ ಏ ಆಟೋ ಇಲ್ಲೇ ನಿಲ್ಸ್ಕೊಬೇಕ. ಇಲ್ಲೆಲ್ಲಾರು ಹಾಕಿದ್ರೆ ಹಂಗೆ ಎತ್ಕೊಂಡು ಹೋಗ್ಬಿಡ್ತೇವೆ ತಗೋ. ಹಾ ಪೂರ್ತಿ ತೆಗಿರೋದು ಅಷ್ಟು ಅಲ್ಲಿವರೆಗೆ ತೆಗೀರಿ. ಎರಡು ಹೇಳಿದ್ದೆ ಅವನದು ಅಷ್ಟೇ. ಮದನ್ ಇದಷ್ಟು ತೆಗಿಬೇಕು. ಇದು ಯಾವ್ದು ಇಡಂಗಿಲ್ಲ. ಕಾರ್ಪಲ್ ಗಿರ್ಪಲ್ ಎಲ್ಲ ಮತ್ತೆ ಚೇರ್ ಪಾರ್ ಯಾವ್ದು ಹಾಕಂಗಿಲ್ಲ. ಬರೀ ಇಷ್ಟೇ ಇರ್ಬೇಕು ಅವ. ಹಾ ಚೇರ್ ಹಾಕಿದ್ರೆ ನೋಡಪ್ಪ ಅದು ಅಂಗಡಿ ತೆಗಿಸ್ಬಿಡ್ತೇನೆ ನಾನು. ಇವತ್ತೇ ಹೇಳ್ತಾ ಇದ್ದೀನಿ ಇಬ್ಬರಿಗೂ. ಅದೇ ಅರ್ದು ಹೆಗ್ಗೋಡ ಪಗೋಡ ತೆಗಿಸ್ಬಿಡಿ. ತೆಗೀರಿ ತೆಗಿಸ್ಬೇಕಿದ್ದಲ್ಲ. ಮದನ್ ಅಲ್ಲಿರ್ಲಿ ಅವ್ನು ಅಲ್ಲಿ ಹಾಕೋಣ ಕೇಳಿ. ಇವತ್ತು ತೆಗಿಬೇಕು ಅಲ್ಲಿ ನೋಡಿ. ಅಕ್ಕ ನಿಮ್ಮ ಮನೆಯನ್ನು ಹೇಳೋ. ಯಾಕೆ ಮುಂದೆ ಬಂದ್ರಿ? ಸಣ್ಣದಿದ್ದಲ್ಲಿ ಯಾಕೆ ಮುಂದೆ ಬಂದ್ರಿ? ರಾತ್ರಿ ಇದೆ ದಯವಿಟ್ಟು ಇದೆ. ನಿಮಗೆ ನೋಡಿ ಯಾವುದು ಪರ್ಮಿಷನ್ ಇಲ್ಲ. ಸುಮ್ಮನೆ ಅಂಗಡಿ ಮಾಡ್ಕೊಂಡಿದ್ದೀರಿ ಬಿಟ್ಟಿದ್ದೀವಲ್ಲ. ಆರಾಮಿದೆ. ಈ ಥರ ಎಲ್ಲ ಮುಂದೆ ಬರ್ತಾರೆ ತಗ್ಸ್ಬಿಡ್ತೀನಿ ನಾನು. ಹಾಂ ಇವಾಗಲೇ ಹೇಳ್ತೇನೆ. ಅಲ್ಲಿ ಬೇರೆ ಸೆಟ್ ಕಟ್ಬಿಟ್ರಲ್ಲ ಆ ಕಡೆ ಎಲ್ಲ. ಜಾತ್ರೆ ಬಂದಿದ್ದ ಪ್ರಯುಕ್ತವಾಗಿ ಇಲ್ಲಿ ಕೆಲಸ ನಡೀತಾ ಇತ್ತು. ನಾನು ಅಸೆಂಬ್ಲಿ ಏರಿಯಾದಿಂದ ನಾನು ಇರಲಿಲ್ಲ. ನಿನ್ನೆ ಸಂಜೆ ಬಂದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ IB ಸರ್ಕಲಿಂದ ನಾನೀಗ ಪವಿತ್ರ ಹೋಟ್ಲ್ವರೆಗೂ ನಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಗಿಡಗಳ ನೆಡುವಂಥದ್ದು ಮತ್ತು ಏನು ದ್ವಾರಪಾಲಕ ಮಾಡಿದಾರಲ್ಲ, ಏನದು ಮಹಾದ್ವಾರಗಳು, ಅದಕ್ಕೂ ಲೈಟಿಂಗ್ ಎಲ್ಲ ಏನಿದೆ ಅದೆಲ್ಲ ನೋಡಿಕೊಂಡು ಆಮೇಲೆ ಅಲ್ಲೊಂದಿಷ್ಟು ಹಿಂದೆ ತುಂಡುಗಳೆಲ್ಲ ಹಾಕಿದ್ದಾರೆ. ಅದನ್ನೆಲ್ಲ ಫಾರೆಸ್ಟ್ ಇಲಾಖೆಯನ್ನು ಕರೆಸಿ ಎತ್ತಾಕಲಿಕ್ಕೆ ಇವತ್ತು ಆದೇಶ ಕೊಟ್ಟಿದ್ದೀನಿ. ಜೊತೆಗೆ ಅಲ್ಲಿಂದ ಬರ್ತಿದ್ದಂಗೆ ಯಾವ್ಯಾವ ಅಂಗಡಿಗಳಿದ್ದು ಟಾರ್ಪಾಲ್ ಹಾಕಿಟ್ಟು ಫುಟ್ಪಾತಲ್ಲಿ ಎಲ್ಲವನ್ನ ತಗ್ಸಿ ಅವರಿಗೆಲ್ಲ ಇದು ಮಾಡೋಕ್ಕೆ ಹೇಳಿದ್ದೀನಿ. ಫುಟ್ಪಾತಲ್ಲಿರುವಂಥ ಯಾವ್ಯಾವುದು ಕೆಲವರು ಅಂಗಡಿಯವರೆಲ್ಲ ವಸ್ತುಗಳಲ್ಲಿ ಇಟ್ಟಿದ್ನು ಸಹ ಈಗಾಗಲೇ ತೆರವುಗೊಳಿಸೋಕ್ಕೆ ಆದೇಶ ಮಾಡಿದ್ದೀವಿ. ಅಲ್ಲಿಂದ ಬರ್ತಾ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಒಂದಿಷ್ಟು ಕೆಲಸ ಆಗಬೇಕಾಯ್ತು. ಈ ಹಳೆ ಹೊಸ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೊಂದಿಷ್ಟು ಟಾರ್ ಮಾಡೋಕ್ಕೆ ಹೇಳಿದ್ದೀನಿ. ಮತ್ತು ಎಲ್ಲೆಲ್ಲಿ ಸಮಸ್ಯೆಗಳಿದೆ ಎಲ್ಲ ನೋಡ್ಕೊಂಡೇ ಬಂದಿದ್ದೀನಿ. ನಾನು ಅಷ್ಟು ತೆರವುಗೊಳಿಸ್ಬೇಕಂತ ಹೇಳಿದ್ದೀನಿ. ಉದ್ದೇಶ ಏನಂದರೆ ಸಾಗರಕ್ಕೆ ಭಾಳಷ್ಟು ಜನ ಬರೋದ್ರಿಂದ ಇವರು ಫುಟ್ಪಾತಲ್ಲಿ ಅಲ್ಲಿ ಇಲ್ಲಿ ಹಾಕೊಳ್ಳೋಕ್ಕೆ ನಾವು ಟಾರ್ ರಸ್ತೆ ಮಾಡಿದ್ದಲ್ಲ. ಮತ್ತು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮಾಡಿದ್ದೀವಿ. ಆದಷ್ಟು ಇನ್ನೂ ಕೆಲಸ ಇಲ್ಲೆಲ್ಲ ಆಗಬೇಕು. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಆದಷ್ಟು ಮಾಡ್ತಾ ಇದ್ದೀವಿ. ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ತಾ ಇದ್ದೀವಿ. ಹಾಗೆ ರೋಡುಗಳು ಸಹ ಬಹುಶಃ ನಾಳೆ ಒಳಗೆ ಸುಮಾರು ರಸ್ತೆಗಳು, ಸಂಪರ್ಕ ರಸ್ತೆಗಳೆಲ್ಲ ಮುಕ್ತಾಯ ಮಾಡ್ತೀನಿ. ಆನಂತರ ನಿಲ್ಲಿಸ್ಬಿಡ್ತೀವಿ. ಆಮೇಲೆ ಎಲ್ಲವೂ ಪ್ರತಿಯೊಂದು ಯಾವುದೇ ಕೊರತೆ ಆಗಬರೋ ರೀತಿಯಲ್ಲಿ ತಗೊಂಡಿದ್ದೀನಿ. ಖಂಡಿತ ನನ್ನ ಜವಾಬ್ದಾರಿ ಹೊತ್ಕೊಂಡಿದ್ದೀವಿ. ಹಾಗಾಗಿ ಮಾರಿ ಜಾತ್ರೆ ಚೆನ್ನಾಗಾಗಬೇಕು. ಸಾಗರಕ್ಕೆ ಬಂದ ಜನರಿಗೂ ಖುಷಿ ಆಗಬೇಕು. ಮತ್ತು ಸಾಗರದ ದೊಡ್ಡ ಒಂದು ಹಬ್ಬ ಇದು. ನಮ್ಮ ಸಾಗರ ಮಾರಿ ಜಾತ್ರೆ ಅಂದರೆ ಇಡೀ ರಾಜ್ಯದ ಜನ ಬರುವಂಥ ದೊಡ್ಡ ಹಬ್ಬ. ತಾಯಿ ದರ್ಶನಕ್ಕೆ ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಾಗಿದೆ. ಇವತ್ತು ಸಂಜೆ ಮಾರಿಗುಡಿಯ ಏನು
ಮಂಟಪ ಏನು ಮಾಡಿದ್ದಾರೆ ಇವತ್ತು ಡೆಕೋರೇಷನ್ ಎಲ್ಲ ಏನು ಮಾಡಿದ್ದಾರೆ ಅದನ್ನು ಸಹ ಸಂಜೆ ಹೋಗಿ ನೋಡ್ತಾ ಇದ್ದೀನಿ. ಅದು ಹೇಗಿದೆ ಅಂತ ನೋಡಿಬಿಟ್ಟು ಅಲ್ಲೂ ಸಹ ಒಂದು ವಿಸಿಟ್ ಮಾಡೋದು ಇದೆಲ್ಲ ಹಾಕೊಂಡಿದ್ದೀನಿ. ಸರ್ ಯಾರ್ಯಾರು ಬರ್ತಾರೆ ಸರ್? ಯಾರ್ಯಾರಿಗೆ ಆಹ್ವಾನ ಕೊಟ್ಟಿದ್ದಾರೆ ಸರ್ ಜಾತ್ರೆಗೆ? ಸದ್ಯಕ್ಕೆ ಶಿವರಾಜ್ ಕುಮಾರ್ ಅವರು ಉದ್ಘಾಟನೆ ಬರ್ತಾನೆ ಅಂತ ಒಪ್ಕೊಂಡಿದ್ದಾರೆ. 5ನೇ ತಾರೀಕು ಸಂಜೆ ಉದ್ಘಾಟನೆಗೆ ಶಿವರಾಜ್ ಕುಮಾರ್ ಅವರು, ಮಧು ಬಂಗಾರಪ್ಪನವರು ಬರ್ತಾರೆ. ಅಂಶಲೇಖ ಅವರು ಕರೆದಿದ್ದೀವಿ, ಅವರು ನೋಡಬೇಕು ಅಂತ ಹೇಳಿದ್ದಾರೆ. ಜಸ್ಟ್ ಅಷ್ಟೇ ಕರೆದಿದ್ದೀವಿ. ಲಾಸ್ಟ್ ಫೈನಲಿಗೆ ನೋಡೋಣ ಮತ್ತೆ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ. ಫಿಲ್ಮ್ ನಟರು ಯಾರು ಬರ್ತಾರ ಅಂತ ನೋಡ್ತಾ ಇದ್ದೀವಿ. ಖಂಡಿತ